ನಮಸ್ಕಾರ. ನಮ್ಮ ಹೆಸರು ಶ್ರೀನಾಥ್ ಅಂದ್ಬಿಟ್ಟು ಎಲ್ಲೋಗುಳಿ. ನಾವಿರೋದು ಬೆಂಗಳೂರಲ್ಲಿ. ಶನಿವಾರ ಸಾಯಂಕಾಲ ಮಧ್ಯಾಹ್ನ ಬಂದುಬಿಟ್ಟು ATM ಕಾರ್ಡ್ ಕಳೆದೋಗಿತ್ತು. ಬ್ಯಾಂಕ್ ಹತ್ರ ಬಂದೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಟ್ಟು ಬಂದೆ. ಬಂದಮೇಲೆ ನೈಟು 9:30 ಆಗಿತ್ತು. ಟ್ರೈನ್ಗೆ ಹೋಗ್ಬೇಕಾಯ್ತು ನಾನು. ಟ್ರೈನ್ಗೆ ಹೋಗ್ಬೇಕಾದ್ರಾಗೇ ಉದಯ್ ಕುಮಾರು, ಕಾಂತರಾಜು ಎಣ್ಣೆ ಹೊಡ್ತಿದ್ರು ಬಾರಲ್ಲಿ. ನಾನು ಬಂದುಬಿಟ್ಟು ಎಣ್ಣೆ ತೊಗೊಂಡು ಪಾರ್ಸಲ್ ಬೆಂಗಳೂರಿಗೆ ಹೊಡೋಣ ಬಂದೆ, ಟೈಮ್ ಆಗಿಬಿಡ್ತು ಅಂದ್ಬಿಟ್ಟು. ಅಲ್ಲಿ ಬಂದಾಗ ಅವ್ರೇನು ಮಾಡಿದ್ರು, ಎಣ್ಣೆ ಕೊಡಿಸು ಅಂತ ಕೇಳಿದರು. ಎಣ್ಣೆ ಕೊಡಿಸಿದ್ದಕ್ಕೆ ಏನು ಮಾಡಿದ್ರು, ಅಲ್ಲಿ ಗಲಾಟೆ ಮಾಡಿದ್ರು ನನ್ನ ಮೇಲೆ. ಗಲಾಟೆ ಮಾಡಿಬಿಟ್ಟು ಏನು ಮಾಡಿದೆ, ಅಲ್ಲಿಂದ ಚಡ್ಡೆಲ್ಲ ಹರಿದು ಹಾಕಿದ್ರು. ಅಲ್ಲಿಂದ ವಾಪಸ್ ಬಂದೆ ನಾನು. ಗೇಟ್ ಮೇಲೆ ಬಂದು ಪೊಲೀಸ್ ಸ್ಟೇಷನ್ ಹಿಂದೆಗಡೆ ಶೆಡ್ ತಗೊಂಡು ಮೇಲೆ ಬಂದೆ. 10 ಗಂಟೆ ಆಗಿತ್ತು. ಆಮೇಲೆ ಗಾಡಿಯಲ್ಲಿ ಹೋಗೋಣ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಹೋದ್ರೆ ಒಂದು ಬೇಕ್ರಿ ಇದೆ. ಆ ಬೇಕ್ರಿ ಹತ್ರ ನಿಲ್ಲಿಸ್ಬಿಟ್ಟು ಗಾಡಿಗೆ ಕಿತ್ಕೊಂಡ್ಬಿಟ್ಟು ಕೋಲಾರದಲ್ಲಿ CBSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ, ಕೋಲಾರ, ಬೆಂಗಳೂರು ನ್ಯಾಷನಲ್ ಹೈವೇ. ಉದಯ್ ಕುಮಾರು, ಕಾಂತರಾಜು ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿಬಿಟ್ಟು ಚಾಕುವಲ್ಲಿ ಇಲ್ಲಿಂದವರೆಗೂ ಇಲ್ಲಿಗೆ ಎಳೆದುಬಿಟ್ಟು ಕಾಂತರಾಜು ಹೊಡೆದ ಸರ್. ಉದಯ್ ಕುಮಾರೂ ಕಾಂತರಾಜು ಈ ಕೆಲಸ ಮಾಡಿದ್ದು ಸರ್. ನನಗೆ ಬೆನ್ನ ಮೇಲೆ ಕೂಡ ಚಾಕು ಹಾಕಿದೆ. ಅದು ಅಷ್ಟೊಂದು ಏಟಾಗಿಲ್ಲ, ಬಟ್ ಜಾಸ್ತಿ ಏಟು ಇದೇ ಆಗಿರೋ ಸರ್. ಇದಾಗಿದ್ದು ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು ಸ್ವಾಮಿ ಬಾರು, ಅಂದರೆ ಅಂಬುನಾಥನ ಬಾರು, ಗೋಪಸಂದ್ರ ರೋಡು. ಅಲ್ಲಿಂದ ಬಂದುಬಿಟ್ಟೆ ನಾನು. ಬಂದಮೇಲೆ ಅಟ್ಯಾಕ್ ಮಾಡ್ಕೊಂಡು ಗೇಟ್ ಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನನ್ನ ಹತ್ರ ಚಾಕು ಹಾಕಿದ್ದು ನನಗೆ. ಅವರು ಕಂಪ್ಲೇಂಟ್ ಆಗಿದೆ ಸರ್, FIR ಆಗಿದೆ, 307 ಆಗಿದೆ, ಕಂಪ್ಲೇಂಟ್ ಮಾಡಿದೆ ಸರ್. ಅವತ್ತು ಪೊಲೀಸರಿಗೆ ಸಿಕ್ಕಿದ್ರು ಭಾನುವಾರ ದಿನ. ಸಿಕ್ಕಿದ ಮೇಲೆ ಅವರು ಹಿಡ್ಕೊಂಡು ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಇವಾಗ ಕೇಳಿದ್ರಾಗೇ ನಾವು ಹಿಡಿತಿದ್ರೆ ಅಂದ್ಬಿಟ್ಟು ಅದನ್ನೇ ಬರೀ ಇದೇ ಹೇಳ್ತಿದ್ದಾರೆ. ನಾನು SP ಮೇಡಮ್ ಹತ್ರ ಹೋಗಿದ್ದೆ ನಾನು. SP ಮೇಡಮ್ ಕೂಡ ಹೇಳಿದರು ಅರೆಸ್ಟ್ ಮಾಡಿ ಅಂತ ಹೇಳಿದರು. ಯಾವುದೇ ಇದಕ್ಕೂ ಟೇಕಲ್ ಪೊಲೀಸರು ಅದು ಮಾಡ್ತಾಯಿಲ್ಲ ಸರ್. ಯಾವುದಿಲ್ಲ ಸರ್, ಎಲ್ಲ ಫ್ರೆಂಡ್ಶಿಪ್ ಒಂದೇ ಊರವರು. ಬಟ್ ಅವ್ರಿಗೆ ಏನಂದ್ರಾಗೇ ರೌಡಿ ಆಗಬೇಕು ಅಂದ್ಬಿಟ್ಟು ಯಾರನ್ನ ಸಿಕ್ಕಿರೋ ಅವ್ರು ನೋಡಿತಾರೆ ಸರ್. ಅವ್ರಿಗೆ ಟೇಕಲ್ಲಲ್ಲಿ ರೌಡಿ ಸೀಟ್ರ್ ಆಗ್ಬೇಕಂತ ಅವ್ರಿಗೆ, ಅದಕ್ಕೋಸ್ಕರ ಎಲ್ಲರೂ ನೋಡಿತಾರೆ ಸರ್ ಅವರು. ಸರ್ ಬಾರಲ್ಲಿ ಎಣ್ಣೆ ಫುಲ್ ಕುಡ್ದಿದ್ರು ಅವರು. ನಾವು ಎಣ್ಣೆ ತೊಗೊಂಡು ಪಾರ್ಸಲ್ ಹೋಗ್ಬೇಕಾದ್ರೆ ಎಣ್ಣೆ ಕೇಳಿದ್ರು, ನನಗೂ ಕೊಡಿಸು ಅಂತೇಳಿ. ಕೊಡಿಸಿದ್ದಕ್ಕೇ ಜಗಳ ಮಾಡಿ ಸರ್ ಆಮೇಲೆ ಅವರು. ಸರ್ ನನಗೆ ಅವ್ರು ಅರೆಸ್ಟ್ ಆಗಬೇಕು, ಇನ್ನೂ ಸಿಕ್ಕಲಿಲ್ಲ. 2ನೇ ದಿನ ಅಂದರೆ ನನಗೆ ಪೊಲೀಸರು ಹಿಡ್ಕೊಂಡು ಬಿಟ್ಬಿಟ್ಟು ಇವತ್ತು ಬಂದುಬಿಟ್ಟು ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರು ಸಿಗ್ಬೇಕು ಸರ್ ನನಗೆ ಇವಾಗ.